ಸ್ನೇಹಿತರೆ, ಜಗತ್ತಲ್ಲಿ ಎಲ್ಲ ಹಂಗಗಳನ್ನ ಮೀರಿ ಯಾವ ಎಲ್ಲೆಯೂ ಇಲ್ಲದೆ ಪ್ರವಹಿಸಬಲ್ಲದು ಒಂದು ಪ್ರೀತಿನೇ. ಇಲ್ಲಿ ಶಂತನು ಮಹಾರಾಜನನ್ನೇ ನೋಡಿ. ಅವನ ವಯಸ್ಸೇನ್ ಕಡಿಮೆ ಆಗಿತ್ತಾ? ಆಗ್ಲೇ ಎದೆ ಎತ್ತರಕ್ಕೆ ಬೆಳೆದ ಮಗ ಇದ್ದ. ಅವನಿಗಾಗ್ಲೇ ಮದುವೆ ವಯಸ್ಸು. ಮತ್ತೊಂದು ಕಡೆ ಸ್ವತಃ ಶಂತನು ಪ್ರತಿಷ್ಠ ಸಾಮ್ರಾಜ್ಯವೊಂದರ ಚಕ್ರಾಧಿಪತಿ. ಅವನ ಸ್ಥಾನಕ್ಕೂ ಒಂದು ಗೌರವ ಇತ್ತು. ಆದ್ರೆ ಅವನ ಮನಸ್ಸಲ್ಲಿ ಮೂಡಿದ ಅಕಾಲ ಪ್ರೇಮ ಇದೆಲ್ಲದನ್ನ ಮೀರಿ ಪ್ರವಹಿಸೋದಕ್ಕೆ ಶುರು ಮಾಡ್ತು. ಶಂತನು ಮಹಾರಾಜನಿಗೆ ಕಣ್ಣು ಬಿಟ್ರು ಕಣ್ಣು ಮುಚ್ಚಿದ್ರು ಅವಳದೇ ಚಿಂತೆ. ಇದ್ದಕ್ಕಿದ್ದ ಹಾಗೆ ಪ್ರೀತಿಯಲ್ಲಿ ಕಳೆದು ಹೋದ ನವಯುವಕನಂತಾಗ್ಬಿಟ್ಟಿದ್ದ. ಇದು ವಿನಾಶವೊಂದರ ಆರಂಭದಲ್ಲಿ ಹುಟ್ಟೋ ವಿಪರೀತ ಬುದ್ಧಿ. ಅಲ್ಲಿ ಅನ್ಯ ಮನಸ್ಕನಾಗಿ ಕುಳಿತಿದ್ದ ಮಹಾರಾಜ ಶಂತನು ಯಾವಾಗಲೂ ಹಾಸಿಗೆಯಿಂದ ಎದ್ದು ಏನೋ ನೆನಪು ಬಂದಂಗೆ ಆತ್ರದಿಂದ ಸಾರಥಿಯನ್ನು ಹತ್ತಿ ಹೊರಟು ಬಿಡ್ತಿದ್ದ. ಎಲ್ಲಿಗೆ ಹೋದ್ಯಾನೋ? ಯಮುನೆಯ ತಟಕ್ಕೆ ಬಂದು ಅವಳಿಗಾಗಿ ಕಾಯುತ್ತಾ ಕುಳಿತು ಬಿಡ್ತಿದ್ದ. ಅವನಿಗೆ ಸೂರ್ಯೋದಯ ಸೂರ್ಯಾಸ್ತಮದ ಪರಿವೇ ಇರಲಿಲ್ಲ. ಅನ್ಯಕ್ರಾಂತಿಯಾಗಿದ್ದ ಮನಸ್ಸು ಸತ್ಯವತಿಯನ್ನೇ ಧ್ಯಾನಿಸ್ತಿತ್ತು. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸಬೇಕು. ಹಾಗೆ ಅವಳ ತಂದೆ ದಾಶರಾಜನನ್ನ ಕೂಡ ಒಪ್ಪಿಸಬೇಕು. ಸಾಮ್ರಾಜ್ಯ, ಸಿಂಹಾಸನ ಇವೆರಡರನ್ನು ಬಿಟ್ಟು ಅವನು ಇನ್ನೇನು ಬೇಕಾದರೂ ಕೇಳಿ ಕೊಟ್ಟು ಬಿಡ್ತೀನಿ. ಆದ್ರೆ ಸತ್ಯವತಿ ನನ್ನವಳಾಗ್ಬೇಕು. ಅವಳನ್ನ ಬಿಟ್ಟು ಬದುಕೋದಿಕ್ಕೆ ನನಗೆ ಸಾಧ್ಯನಾ? ಹಾಗಂತ ಯೋಚಿಸ್ತಾ ದಿಗಂತದತ್ತ ದೃಷ್ಟಿ ನೆಟ್ಟು ನದಿ ತೀರದಲ್ಲಿ ಕುಳಿತು ಬಿಡುತ್ತಿದ್ದ ಮಹಾರಾಜ ಶಂತನು. ಆ ಮಹಾರಾಜನ ಕಣ್ಣಲ್ಲಿ ಸತ್ಯವತಿದೇ ನಿರೀಕ್ಷಣೆ. ಇನ್ನೊಂದು ಕಡೆ ತನ್ನ ತಂದೆಯ ಮನೋವೇದನೆಗೆ ಕಾರಣ ಗೊತ್ತಾಗದೆ ದೇವವ್ರತ ಚಿಂತಾಕ್ರಾಂತನಾಗಿದ್ದ. ಹೀಗಾಗೇನೆ ಒಂದು ಬದಲಾವಣೆಯಾದರೂ ಇರ್ಲಿ ಅಂತ ಅನ್ಕೊಂಡು ತಂದೆಯನ್ನ ಕರ್ಕೊಂಡು ಬೇಟೆಗೆ ಬರ್ತಾನೆ ದೇವವ್ರತ. ಅಲ್ಲಿ ಕೂಡ ಶಂತನು ಪರಜ್ಞಾನದಲ್ಲೇ ಮುಳುಗಿದ್ದ. ಯಮುನೆಯ ತಟದಲ್ಲಿ ಕುಳಿತು ದಿಗಂತವಾಗಿ ನೋಡ್ತಾ ಎಲ್ಲವನ್ನೇ ಮರೆತು ಬಿಡ್ತಿದ್ದ. ದಿನ ಕಳೆದರೂ ಅವನಿಗೆ ಬೇಟೆಯಲ್ಲಿ ಆಸಕ್ತಿ ಬರ್ತಿಲ್ಲ. ನನ್ನ ತಂದೆ ಯಾಕೆ ಹೀಗೆ ಅಂತ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಕೂಡ ಪಾಪ ದೇವವ್ರತದಲ್ಲ. ಅದುವರೆಗೂ ಯಾರನ್ನೂ ಪ್ರೀತಿ ಮಾಡದ ದೇವವ್ರತ ತನ್ನ ತಂದೆಯ ಪ್ರೇಮ ಪ್ರಸಂಗವನ್ನು ಅದು ಹೇಗೆ ತಾನೇ ಅರ್ಥ ಮಾಡ್ಕೊಂತಾನೆ. ಹೀಗಾಗಿನೇ ಅವನು ಶಂತನುವಿನ ಸಾರಥಿಯನ್ನು ಕರ್ಕೊಂಡು ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ದ. ಮಾಲೀಕನ ಮನಸ್ಸು ಮತ್ತು ಚಟುವಟಿಕೆಗಳು ಚೆನ್ನಾಗಿ ಬಲ್ಲವರು ಸಾರಥಿಗಿಂತ ಬೇರೆ ಯಾರೂ ಇಲ್ಲ. ದೇವವ್ರತ ಒಂದೆರಡು ಬಾರಿ ಒತ್ತಾಯ ಮಾಡ್ತಿದ್ದ ಹಾಗೆ ಸಾರಥಿ ಎಲ್ಲವನ್ನ ಬಾಯ್ಬಿಟ್ಟ. ಅಷ್ಟೇ, ಮತ್ತೆ ದೇವವ್ರತ ತಡ ಮಾಡ್ಲಿಲ್ಲ. ತನ್ನ ಬೇಟೆಯನ್ನು ಮುಗಿಸಿ ತಂದೆಯನ್ನು ರಾಜಧಾನಿಗೆ ವಾಪಸ್ ಕರ್ಕೊಂಬಂದ. ಮರುದಿನ ತನ್ನ ತಂದೆ ಶಂತ ಮಹಾರಾಜನ ನೋವನ್ನು ಪರಿಹರಿಸುವ ಸಲುವಾಗಿ ದೇವವ್ರತ ಯಮುನಾ ತೀರದ ದಾಶರಾಜನ ಮನೆಗೆ ಬಂದ. ಅಲ್ಲಿ ಆ ಅಂಬಿಗನ ದಾಶರಾಜದ್ದು ಅದೇ ಹಠ. ಯುವರಾಜ, ನಾನು ಹೇಳಬೇಕಾಗಿದ್ದನ್ನ ನಿಮ್ಮ ತಂದೆಗೆ ಈಗಾಗಲೇ ಹೇಳಿ ಕಳಿಸಿದ್ದೇನೆ. ಈಗ ಮತ್ತೆ ನಿನ್ನ ಜೊತೆ ಮಾತಾಡೋದೇನಿದೆ ಅಂತ ಕೇಳ್ಬಿಟ್ಟ ದಾಶರಾಜ. ಅವನ ಲೋಭದ ಮಾತುಗಳು ಕೇಳಿದ ಮೇಲೆ ದೇವವ್ರತ ಸಿಟ್ಟಿಗೇಳ್ಬೇಕಿತ್ತು. ತಾನು ಕತ್ತಿ ಹಿಡಿದು ದಾಶರಾಜನನ್ನ ಕೊಂದು ಅವನ ಮಗಳನ್ನು ಹೊತ್ತು ತಂದು ತನ್ನ ತಂದೆಯ ಪಲ್ಲಂಗದಲ್ಲಿ ಕೆಡವಿ ಬಿಟ್ಟಿದ್ರೆ ಅಲ್ಲಿ ಅವನನ್ನು ಪ್ರಶ್ನೆ ಮಾಡ್ತಿರೋರು ಯಾರು ಇರ್ತಿರ್ಲಿಲ್ಲ. ಆದ್ರೆ ಗಾಂಗೇಯ ಶಂತನುವಿಗಿಂತ ಸಂಸ್ಕಾರದಲ್ಲಿ 1000 ಹೆಜ್ಜೆ ಮೇಲೆ ಇರುವವನು. ಹೀಗಾಗಿನೇ ದೇವವ್ರತ ಗಾಂಗೇಯ ದಾಶರಾಜನ ಕೋರಿಕೆಯನ್ನು ಮನ್ನಿಸಿ ಬಿಡೋ ತೀರ್ಮಾನ ಮಾಡ್ತಾನೆ. ತಾನು ಈ ಕ್ಷಣನೇ ಸಿಂಹಾಸನದ ಮೇಲಿರುವ ಹಕ್ಕನ್ನು ತೆಗೆಸಿ ಬಿಡ್ತೀನಿ ಅಂತ ಘೋಷಿಸಿ ಬಿಡ್ತಾನೆ ದೇವವ್ರತ. ಆದ್ರೆ ದಾಶರಾಜ ಗಾಂಗೇಯ ಮಾತುಗಳನ್ನು ನಂಬೋದಿಕ್ಕೆ ಸಿದ್ಧನಿರ್ಲಿಲ್ಲ. ಹೀಗಾಗಿ ಅವನು ತನ್ನ ಮನದ ಸಂದೇಹವನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ದೇವವ್ರತವನ್ನು ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಯುವರಾಜ, ನೀವು ಮಹಾನ್ ವ್ಯಕ್ತಿ ನಿಜ, ಹೇಳಿದ ಮಾತಿಗೆ ತಪ್ಪವ್ರಲ್ಲ ಅನ್ನ ಯಾವ ಅನುಮಾನನೂ ಇಲ್ಲ. ಆದ್ರೆ ನಿಮ್ಮ ಮಕ್ಕಳು ಪಟ್ಟದ ಮೇಲೆ ಹಕ್ಕು ಸಾಧಿಸೋದಿಲ್ಲ ಅನ್ನೋದು ನಂಬೋದು ಹೇಗೆ? ನೀವಿರೋವರೆಗೂ ನನ್ನ ಮಗಳಿಗೆ ಅನ್ಯಾಯವಾಗ್ಲಿಕ್ಕಿಲ್ಲ, ಅದು ನಿಜ. ಆದ್ರೆ ನಿಮ್ಮ ನಂತರ ಎಂತಹ ಪ್ರಶ್ನೆ ನೋಡಿ. ಅದೃಷ್ಟ ಅನ್ನೋದು ಒಂದು ಬಾರಿ ಹುಡುಕೊಂಡು ಬಂದಾಗ ಅದನ್ನು ತಲೆಮಾರುಗಳಿಗೆ ಬಾಚ್ಕೊಂಡ್ಬಿಡ್ಬೇಕು ಅನ್ನೋ ಲೋಭ. ಇವತ್ತಿನ ನಮ್ಮ ರಾಜಕಾರಣಿಗಳ ಬುದ್ಧಿಯನ್ನು ಮೀರಿಸೋ ಬುದ್ಧಿ ಇದೆ
ದಾಶರಾಜನಿಗೆ. ಆದ್ರೆ ದೇವವ್ರತನಿಗೆ ತನ್ನ ತಂದೆಯ ಮನೋಕ್ಲೇಶನವನ್ನು ಪರಿಹರಿಸುವ ಯೋಚನೆ ಬಿಟ್ರೆ ಅಲ್ಲಿ ಇನ್ನೇನು ತಾನೇ ಬೇಕಿತ್ತು. ಅಲ್ಲಿಗೆ ಗಾಂಗೆಯನಿಗೆ ದಾಶರಾಜನ ಲೆಕ್ಕಾಚಾರವೇನು ಅಂತ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಈ ಹಿಂದೆ ಪಿತೃವಾಕ್ಯ ಪರಿಪಾಲನೆ ಮಾಡಿರುವಂತಹ ಸೂರ್ಯವಂಶದ ಶ್ರೀರಾಮಚಂದ್ರನ ಆದರ್ಶ ಜೀವನ ಜನ್ಮದಾತನ ಮಾತಿಗೆ ಮರುಕ್ಷಣವೂ ಯೋಚನೆ ಮಾಡದೆ ತಾಯಿಯ ಶಿರವನ್ನು ನೆಲಕ್ಕೆ ಉರುಳಿಸಿದ ತನ್ನ ಮಹಾಗುರು ಪರಶುರಾಮರ ಪಿತೃಭಕ್ತಿ ದೇವವ್ರತನ ಮನಃ ಪಟನದ ಮೇಲೆ ಸುರಿದಿತ್ತು. ಅಂತಹ ಮಹಾನ್ ವ್ಯಕ್ತಿಗಳು ಹಾಕಿಕೊಟ್ಟಿರುವ ಪರಂಪರೆಯಲ್ಲಿ ಸಾಗಿರುವ ಜೀವನಕ್ಕಿಂತ ಬೇರೇನು ಬೇಕು ಅಂತ ನಿರ್ಧರಿಸಿದ ದೇವವ್ರತ ಲೋಕವೇ ಬೆಚ್ಚಿ ಬೀಳುವಂತ ಪ್ರತಿಜ್ಞೆಯನ್ನ ತನ್ನ ತಂದೆಗಾಗಿ ಮಾಡಿಬಿಟ್ಟ. ದಾಶರಾಜ, ನಾನೀಗ ಮಾಡ್ತಿರೋಂತ ಪ್ರತಿಜ್ಞೆ ಅಂತಿಂತದ್ದಲ್ಲ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ಏಕಾದಶಿಯ ವೃದ್ಧರು ಮತ್ತು ದ್ವಾದಶ ಆದಿತ್ಯರೇ ಸಾಕ್ಷಿ, ಎಲ್ಲ ದೇವಾನುದೇವತೆಗಳ ಸಾಕ್ಷಿ, ನನ್ನ ಹೆತ್ತ ತಾಯಿ ಗಂಗಾ ಮಾತೆಯ ಸಾಕ್ಷಿ, ನನ್ನ ಧನುರ್ವಿದ್ಯಾ ಗುರು ಭಾರ್ಗವರ ಸಾಕ್ಷಿ. ಕಾಲ ಕಾಲಕ್ಕೂ ನಿನ್ನ ಮಗಳಿಗೆ ಜನಿಸಿದ ಮಕ್ಕಳು ಹಾಗೂ ಅವರ ಕುಲಕ್ಕೆ ಈ ರಾಜ್ಯ ಸಲ್ಲಲಿ. ಅವರೇ ಪಟ್ಟಕ್ಕೆ ಮುಂದಿನ ಉತ್ತರಾಧಿಕಾರಿಗಳು. ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತೇನೆ. ಜಗದಲ್ಲಿ ಇರುವ ಎಲ್ಲ ನಾರಿಯರು ನನಗೆ ನನ್ನ ತಾಯಿ ಭಾಗೀರಥಿಗೆ ಸಮಾನ. ಹಾಗಂತ ಪ್ರತಿಜ್ಞೆ ಮಾಡ್ಬಿಟ್ಟ ದೇವವ್ರತ ಗಾಂಗೇಯ. ಒಂದು ಕ್ಷಣ ಭೂಮಿ ನಡಗಿದಂತೆ ಭಾಸಾಯಿತು. ಆಗಸದಲ್ಲಿ ಮಿಂಚು ಗುಡುಗು ಕಾಣಿಸ್ಕೊಂಡ್ವು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ವು. ಅಂಬಿಗನ ಬಾಯಿಂದ ಮಾತುಗಳೇ ಬರಲಿಲ್ಲ. ದೇವತೆಗಳೆಲ್ಲರೂ ದೇವವ್ರತನಿಗೆ ಆಶೀರ್ವಾದ ಮಾಡುವುದರ ಜೊತೆಗೆ ಭೀಷಣ ಪ್ರತಿಜ್ಞೆಗಾಗಿ ಇನ್ನು ಮುಂದೆ ಲೋಕ ನಿನ್ನನ್ನು ಭೀಷ್ಮ ಅಂತ ಗುರುತಿಸ್ಲಿ ಅಂತ ಹಾರೈಸಿದ್ರು. ಹಾಗೆ ದೇವವ್ರತ ಭೀಷ್ಮನಾಗಿ ಬದಲಾದ. ದಾಶರಾಜನಿಗೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಇನ್ನೇನ್ ತಾನೇ ಉಳಿದಿತ್ತು. ದೇವವ್ರತ ಸತ್ಯವತಿಯನ್ನ ಕರೆದುಕೊಂಡು ಅರಮನೆಯ ಕಡೆಗೆ ಹೊರಟ. ಮಗ ತನ್ನ ಮನದ ಅರಸಿಯನ್ನು ಕರೆದುಕೊಂಡು ಬಂದಿರುವುದನ್ನು ನೋಡಿ ಶಂತನು ಮಹಾರಾಜ ಅಲ್ಲಿ ಮೈ ಮರೆತು ಬಿಟ್ಟಿದ್ದ. ಮಗನ ತ್ಯಾಗ ಪ್ರತಿಜ್ಞೆಯನ್ನು ಕೇಳಿ ಮನಸಾರೆ ಹೊಗಳ್ದ. ಸಂತಸವನ್ನು ತಡೆಯೋದಿಕ್ಕೆ ಆಗದೆ ನತೆ ಮೃತ್ಯು ಪ್ರಭುವಿತ ಯಾವ ಜೀವಿತು ಮಿಚ್ಚುಸಿ ತ್ವತೋ ಹೆನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭುವಿತಾನಘ. ಮಗನೇ, ನಿನ್ನ ತ್ಯಾಗಕ್ಕೆ ನಾನು ಏನು ಮಾಡಿದ್ರೂ ಅಲ್ಪಾನೆ. ಆದಾಗ್ಯೂ ಕೂಡ ನಿನಗೆ ವರ ಒಂದನ್ನು ಅನುಗ್ರಹಿಸುತ್ತಿದ್ದೇನೆ. ಎಲ್ಲಿಯವರೆಗೂ ನೀನು ಈ ಭೂಮಿಯ ಮೇಲೆ ಇರಬೇಕೆಂದು ಬಯಸ್ತೀಯೋ ಅಲ್ಲಿಯವರೆಗೂ ಮೃತ್ಯುವ ಪ್ರಭಾವ ನಿನ್ನ ಮೇಲೆ ಬೀಳದಿರಲಿ. ಮರಣ ನಿನ್ನ ಇಚ್ಛೆಯಾಗಲಿ. ನಿನ್ನ ಅಪ್ಪಣೆ ಇಲ್ಲದೆ ಆ ಯಮನು ಕೂಡ ನಿನ್ನನ್ನು ಮುಟ್ಟೋದಿಕ್ಕೆ ಸಾಧ್ಯವಾಗದಿರಲಿ. ಕೀರ್ತಿವಂತನಾಗಿ ಬಾಳು ಅಂತ ಶಂತನು ಮಹಾರಾಜ ತನ್ನ ಮಗನಿಗೆ ಆಶೀರ್ವಾದಿಸಿದ. ತಂದೆಯಾಗಿ ಇದಕ್ಕಿಂತ ಹೆಚ್ಚಾಗಿ ಅರಸುವುದಕ್ಕೆ ಇನ್ನು ಏನು ತಾನೇ ಸಾಧ್ಯ. ಮಹಾಭಾರತದ ಈ ಪ್ರಸಂಗ ಪ್ರತಿಜ್ಞೆ ಹಾಗೂ ವರಗಳಿಗಾಗಿ ತ್ಯಾಗಕ್ಕಾಗಿ ಲೋಕದಲ್ಲಿ ಅಜರಾಮರವಾಗಿ ಉಳಿದುಕೊಂಡು ಬಿಟ್ಟಿದೆ. ಸ್ನೇಹಿತರೆ, ಮಗನೇ ಖುದ್ದಾಗಿ ನಿಂತು ತನ್ನ ತಂದೆಗೆ ಕನ್ಯಾದಾನ ಮಾಡಿಸುವ ಪ್ರಸಂಗ ತೀರಾ ವಿರಳಾದಿ ವಿರಳ. ಆದರೆ ಮಹಾಭಾರತ ನಮಗೆ ಇಂಥ ಸಾಕಷ್ಟು ಕಥೆಗಳನ್ನು ಲೋಭ ಮೋಹಗಳ ಜೊತೆಯಾಗೇ ಕೊಡ್ತಾ ಬರುತ್ತೆ. ಆವತ್ತಿನ ಕಾಲಘಟಕದ ಮೌಲ್ಯಗಳನ್ನು ನಮ್ಮ ಕಣ್ಣೆದುರಿಗೆ ಕೊಡ್ತಾ ಬರುತ್ತೆ ಈ ಮಹಾಭಾರತ. ಇದನ್ನು ನಾವು ಕಾವ್ಯವಾಗಿ ನೋಡೋದಾದ್ರೂ ಕೂಡ ಮಹಾಭಾರತವನ್ನು ಮೀರಿದ ಮತ್ತೊಂದು ಕಾವ್ಯಖಂಡ ನಮಗೆ ಜಗತ್ತಲ್ಲೇ ಸಿಗುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಎಲ್ಲ ಕಥೆಗಳಿಗೂ ಮೂಲ ಮಹಾಭಾರತ. ಮನುಷ್ಯನ ಮೂಲ ಗುಣವನ್ನ ಮತ್ತು ಮನಸ್ಸಿನ 1000 ಮುಖಗಳನ್ನ ತೆರೆದು ಹೇಳುತ್ತೆ ಮಹಾಭಾರತ. ಇಲ್ಲಿ ಹೀಗೆ ತನ್ನ ತಂದೆಗೆ ಮದುವೆ ಮಾಡಿಸಿದ್ದ ಭೀಷ್ಮ ಮತ್ತೊಂದು ಮಹಾ ಜವಾಬ್ದಾರಿಯನ್ನ ಹೆಗಲಿಗಾಕೊಂತಾರೆ. ಅದು ತಾನು ಬದುಕಿರೋ ಅಷ್ಟು ದಿನ ಚಂದ್ರವಂಶದ ಸಿಂಹಾಸನವನ್ನು ಕಾಪಾಡೋ ಜವಾಬ್ದಾರಿ. ನಿಜ, ಭೀಷ್ಮರು ಸಿಂಹಾಸನದ ಮೇಲೆ ಕುಳಿತುಕೊಂಡಿಲ್ಲ. ಆದ್ರೆ ಚಂದ್ರವಂಶದ 3 ತಲೆಮಾರುಗಳನ್ನ ತನ್ನ ಕಣ್ರೆಪ್ಪೆಯಂತೆ ಕಾಪಾಡಿದ್ದು ಭೀಷ್ಮರು. ಇಚ್ಛಾಮರಣೆಯಾಗು ಅನ್ನೋದು ವರನ ಶಾಪನ? ಆ ಬಗ್ಗೆ ಪಿತಾಮಹ ಭೀಷ್ಮರು ಅದೆಷ್ಟು ಬಾರಿ ಯೋಚನೆ ಮಾಡಿದ್ರು. ಭೀಷ್ಮರ ಬಗ್ಗೆ ಹೇಳುವಾಗ ನಿಮಗೆ ಆ ವಿಷಯವನ್ನು ಹೇಳ್ತೀನಿ. ಇಲ್ಲಿ ಸತ್ಯವತಿ ಮತ್ತು ಶಂತನು ಮಹಾರಾಜ ಸುಖ ಸಂಸಾರ ಮಾಡ್ತಿದ್ರೆ ಭೀಷ್ಮರು ಸಿಂಹಾಸನವನ್ನು ಕಾಯುವ ಜವಾಬ್ದಾರಿ ಹೊತ್ತಿದ್ರು. ಮುಂದೆ ಸತ್ಯವತಿಗೆ 2 ಮಕ್ಕಳಾದ್ರು. ಹಿರಿಯ ಮಗ ಚಿತ್ರಾಂಗದ, ಕಿರಿಯ ಪುತ್ರ ವಿಚಿತ್ರ ವೀರ್ಯ.
ಈ ಚಿತ್ರಾಂಗದ ಮಹಾನ್ ದುರಾಂಕಾರಿ. ಒಂದಿನ ಇವನದ್ದೇ ಹೆಸರಿನ ಗಂಧರ್ವನೊಬ್ಬ ಚಿತ್ರಾಂಗದ ಮಹಾರಾಜನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ನೀನು ನನ್ನನ್ನ ಯುದ್ಧದಲ್ಲಿ ಸೋಲಿಸು ಅಥವಾ ನಿನ್ನ ಹೆಸರನ್ನ ಬದಲಾಯಿಸ್ಕೋ ಅಂತ ಸವಾಲು ಹಾಕ್ತಾನೆ ಗಂಧರ್ವ ವೀರ. ಹೀಗಾಗಿ ಅವನ ಜೊತೆ ಯುದ್ಧ ಮಾಡಿದ ಚಿತ್ರಾಂಗದ ಆ ಯುದ್ಧದಲ್ಲಿ ಸೋತು ಸಾವಿಗೀಡಾಗ್ತಾನೆ. ಹೀಗಾಗಿ ಗಾಂಗೆಯ ಸತ್ಯವತಿಯ ಇನ್ನೊಬ್ಬ ಮಗ ವಿಚಿತ್ರ ವೀರ್ಯನನ್ನ ಸಿಂಹಾಸನದ ಮೇಲೆ ಕುಳಿಸಬೇಕಾಗುತ್ತದೆ. ಆಗ ಅವನಿನ್ನು ಅಪ್ರಾಪ್ತ. ಮುಂದೆ ಈ ವಿಚಿತ್ರ ವೀರ್ಯ ಪ್ರಾಪ್ತ ವಯಸ್ಸಿಗನಾದ ಮೇಲೆ ಅವನಿಗೆ ಮದುವೆ ಮಾಡಬೇಕು ಅನ್ಕೊಂಡ ಗಾಂಗೆಯ ಸೂಕ್ತ ಕನ್ಯಾನ್ವೇಷೆಗೆ ಮುಂದಾಗ್ತಾನೆ. ಅದೇ ಸಮಯಕ್ಕೆ ಕಾಶಿಯ ರಾಜ ತನ್ನ 3 ಪುತ್ರಿಯರಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರ ವಿವಾಹಕ್ಕಾಗಿ ಸ್ವಯಂವರವನ್ನು ಆಯೋಜಿಸಿದ. ಈ ವಿಷಯ ಗಾಂಗೆಯನಿಗೆ ಗೊತ್ತಾಯಿತು. ಗಾಂಗೆಯ ತನ್ನ ಮಲೋ ಸಹೋದರನ ಮದ್ವೆಗಾಗಿ ಸಿದ್ಧತೆಗಳನ್ನು ನಡೆಸೇ ಬಿಟ್ಟ. ಆ ಸ್ವಯಂವರ ಹೇಗಿತ್ತು, ಅಲ್ಲಿ ಏನಾಯ್ತು, ಈ ಎಲ್ಲ ಕುತೂಹಲಕಾರಿ ವಿಷಯನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.